3 ಕೋಟಿಲಿ 1.5 ಕೋಟಿ ಹೆಣ್ಮಕ್ಳಿಗೆ ಮೆಸೇಜ್ ಮಾಡ್ತಾರೆ. 1.5 ಕೋಟಿಗೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋರ್ಗೆಲ್ಲ ಹೋಗಿ ನಾವು ಮರ್ಡರ್ ಮಾಡಕ್ಕಾಗುತ್ತಾ? ದರ್ಶನ್ಗೆ ನಾವು ಅನ್ನ ಹಾಕ್ತಿವಿ, ದರ್ಶನ್ ನಮ್ಗೆ ಅನ್ನ ಹಾಕಲ್ಲ. 6.5 ಕೋಟಿ ಕನ್ನಡಿಗರು ಹೋಗಿ ಸಿನಿಮಾ ನೋಡಿದ್ರೆ ಅವ್ರಿಗೆ ಅನ್ನ. ಇದು ಫಿಲಮ್ ಏನ್ರಿ? 3 ಗಂಟೆ ಫಿಲಮ್ ಇದು. ಕೊಲೆ ಮಾಡ್ತಾನೆ, ಜೈಲಿಗೆ ಹೋಗ್ತಾನೆ, ಮುಖ್ಯಮಂತ್ರಿ ಆಯ್ತಾನೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಪಟ್ಟಣಗೆರೆ ಶೆಟ್ಟಲ್ಲಿ ಹೊಡೆಯುವಂಥದ್ದು ಏನಿತ್ತು? ಇದೇ ದರ್ಶನ್ ಫೋನ್ ಮಾಡಿ SP ಫೋನ್ ಮಾಡಿ ಅಲ್ಲಿ SP ಅವ್ರಿಗೆ ಹಿಂಗೆ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾನೂನು ಕ್ರಮ ಜರುಗಿಸಿದ್ದಾರೆ. ನೀನೊಬ್ಬ ಸೆಲೆಬ್ರಿಟಿ ಹೆಂಗಿರ್ಬೇಕಪ್ಪ? ಪಾಪ ಯಾರು ಪಾಪ ಬ್ಲೇಂಡ್ ಮಗಳು ಪಾಪ ಪವಿತ್ರ ಗೌಡ ಅಂತ ಮೆಸೇಜ್ ಮಾಡ್ಬಿಟ್ರು ಅಂತ ಅಸಲಿ ಮೆಸೇಜ್. ದರ್ಶನ್ ಆ ರೀತಿ ಒಳಗಡೆ ಯೋಚನೆ ಮಾಡ್ಬೇಕಿತ್ತಲ್ಲ, ನಾವೊಬ್ರು ಸೆಲೆಬ್ರಿಟಿ ಈ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಾದ್ರೂ ಗುರುತಿಸ್ತಾರೆ, ನಾನು ಹೆಂಗೆ ಗೌರವ ನಡ್ಕೋಬೇಕು ಅಂತ ಯೋಚನೆ ಮಾಡ್ಬೇಕಿತ್ತು. ನಾವು ಮಾಡಿರೋ ಸೆಲೆಬ್ರಿಟಿ ಅವರಿಂದ ಅವ್ರ ಸೆಲೆಬ್ರಿಟಿ ಅಲ್ಲ, ನಾವು ಕೊಟ್ಟಿರೋ ಭಿಕ್ಷೆಯಿಂದ ಸೆಲೆಬ್ರಿಟಿಗಳು ಇವರೆಲ್ಲ. ಸಿನಿಮಾದವ್ರು ಇರ್ಬೋದು, ರಾಜಕಾರಣಿಗಳು ಇರ್ಬೋದು. ಪ್ರಾಣನೇ ಇಲ್ಲ ಅಂದಮೇಲೆ ಏನು ನೋಡಿ ಏನು ಪ್ರಯೋಜನ? ಮೊದಲೇ ಯೋಚನೆ ಮಾಡ್ಬೇಕಿತ್ತಲ್ಲ. ದರ್ಶನ್ ಆ ರೀತಿ ಇಳಿಯೋಷ್ಟೊಳಗಡೆ ಯೋಚನೆ ಮಾಡ್ಬೇಕಿತ್ತಲ್ಲ, ನಾವೊಬ್ರು ಸೆಲೆಬ್ರಿಟಿ ಈ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಾದ್ರೂ ಗುರುತಿಸ್ತಾರೆ, ನಾನು ಹೆಂಗೆ ಗೌರವವಾಗಿ ನಡ್ಕೋಬೇಕು ಅಂತ ಯೋಚನೆ ಮಾಡಬೇಕಿತ್ತು. ಸರ್ ಬುದ್ಧಿ ಕಲಿಸ್ತಾ ಇತ್ತಲ್ಲ ಈಗ ಕಾನೂನು. ಈಗ ನೋಡಿ ಸರ್, ಕಾನೂನು ಕಲಿಸ್ತಾ ಇತ್ತಲ್ಲ ಈಗ. ಸರ್ ಕಾನೂನಲ್ಲಿ ಯಾರೂ ದೊಡ್ಡವರಲ್ಲ ಸರ್, ಕಾನೂನಲ್ಲಿ ಯಾರೂ ದೊಡ್ಡವರಲ್ಲ. ನಮ್ಮ ದೇಶದ ಕಾನೂನು ಭಾರಿ ಗಟ್ಟಿ ಐತೆ. ಹಣವಂತರು ಹಣದಲ್ಲಿ ಕೊಂಡ್ಕೋಬೋದು ಅಂತ ತಿಳ್ಕೊಂಡಿರ್ಬೋದು. ಈ ದೇಶದಲ್ಲಿ ಕಾನೂನು ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ. ಬಡವನಿಗೂ ಒಂದೇ ಕಾನೂನು, ಶ್ರೀಮಂತನಿಗೂ ಒಂದೇ ಕಾನೂನು. ಅದರಿಂದಾಗಿ ಈ ದೇಶದ ಕಾನೂನಿನ ಮೇಲೆ, ಈ ದೇಶದ ನ್ಯಾಯಾಲಯದ ಮೇಲೆ ನಮಗೆ ಅಪಾರವಾದ ಗೌರವ ಇದೆ. ಯಾವುದೇ ಕಾರಣಕ್ಕೂ ಈ ತಪ್ಪಿತಸ್ಥರಿಗೆ ಗೌರವವಾಗಿ ಶಿಕ್ಷೆ ಆಗಬೇಕು. ಇದೊಂದು ಮಾದರಿ ಆಗಬೇಕು ಇಡೀ ದೇಶಕ್ಕೆ. ಈ ಸೆಲೆಬ್ರಿಟಿಗಳಾಗಲಿ, ರಾಜಕಾರಣಿಗಳಿಗಾಗಲಿ ಬಡವ್ರ ಮೇಲೆ ಶೋಷಣೆ ಮಾಡೋದು, ಬಡವ್ರ ಮಕ್ಕಳುಗಳು ಹೊಡೆಯೋದು, ಮತ್ತು ಹಿಂದುಳಿದ ವರ್ಗದ ಮಕ್ಕಳುಗಳು ಹೊಡೆಯೋದು, ದಲಿತ ಮಕ್ಕಳುಗಳಿಗೆ ಹೊಡೆಯೋದು, ಮತ್ತು ಜಾತಿ ನಿಂದನೆ ಮಾಡೋದು, ಇದೆಲ್ಲ ಒಂದು ಶಿಕ್ಷೆ ಆಗಬೇಕಿದೆಲ್ಲ. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಕಾನೂನು ಗಟ್ಟಿ ಇದೆ ಸರ್. ದರ್ಶನ್ ಪುಟ್ಟಣ್ಣಯ್ಯವ್ರ ಪಾಪ ಅವ್ರು ಕೊಲೆ ಮಾಡಿದ 15 ದಿನಕ್ಕೆ ನನ್ನ ಫ್ರೆಂಡೇ ಏನೇ ಮಾಡಿದ್ರು ಅಂತ ಪಾಪ ಹೇಳ್ತಾರೆ, ಸಮರ್ಥಿಸ್ಕೋತಾರೆ. ಇನ್ನೊಂದಷ್ಟು ಹಿರಿಯ ಹೋರಾಟಗಾರರು, ಈ ಸ್ವಾತಂತ್ರ್ಯ ಹುಟ್ಟಾಗಿಂದನೂ ಬಂದಂಥ ಹೋರಾಟಗಾರರುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿನ ದರ್ಶನ್ ಅವರು ಅಂತ ಹೇಳಿದ್ರು. ಅವ್ರಿನ್ನೂ ಪತ್ತನೇ ಇಲ್ಲ. ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡಿಕ್ಕೆ ಪತ್ತನೇ ಇಲ್ಲ. ನಾವು ದರ್ಶನ್ ಮಾಡಿರೋದು ವಿರೋಧ, ದರ್ಶನ್ ಮಾಡಿರೋದು ಸರಿ ಇಲ್ಲ ಅಂಥೇಳಿ ನಾವು ಸ್ಟ್ರೈಕ್ ಮಾಡಿದ್ದೀವಿ. ರಾಜ್ಯಾದ್ಯಂತ ನಮ್ಮ ಸಂಘಟನೆ ಈ ದರ್ಶನ್ ವಿರುದ್ಧ ಕಾನೂನು ಸಮರ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂತಂದರೆ, ಈ ದೇಶದಲ್ಲಿ ನಾನು ತಪ್ಪು ಮಾಡಿದ್ರು ಒಂದೇ, ನೀವು ತಪ್ಪು ಮಾಡಿದ್ರು ಒಂದೇ, ಎಲ್ಲರಿಗೂ ಒಂದೇ ಕಾನೂನು. ಅರ್ಥ ಆಯ್ತಲ್ಲ ಸರ್? ಏನಾಗಬೇಕು ಈಗ ಬೇರೆ ಅಪರಾಧಿಗಳು ಕೊಲೆ ಮಾಡಿದಂಥ ಅಪರಾಧಿಗಳಿಗೆ ಏನಾಗುತ್ತೆ? ಗಲ್ಲು ಶಿಕ್ಷೆನೋ, ಜೀವಾವಧಿ ಶಿಕ್ಷೆನೋ, ಗೌರವವಾಗಲಿ ಬಿಡಿ, ಒಂದು ಅನುಭವ ಆಗಲಿ ಎಲ್ಲರಿಗೂ. ಈಗ ದುಡ್ಡಿದೆ ಅಂತೇಳಿ ದೌಲತ್ ಮಾಡಿ ದಿಮಾಗ್ ತೋರಿಸಿದ್ರೆ ಕಾನೂನು ಮುಂದೆ ಈಗ ಕೋರ್ಟ್ಗೆ ಹೋದರೆ ನಾವು ಕೈ ಕಟ್ಟಿ ನಿಲ್ಲಬೇಕು, ಒಬ್ಬ ಕೂಲಿ ಮಾಡೋ ಬಡವನು ಕೈ ಕಟ್ಟಿ ನಿಲ್ಲಬೇಕು. ಕಾನೂನು ಎಲ್ಲರಿಗೂ ಒಂದೇ. ನೀನು ದೊಡ್ಡ ಶ್ರೀಮಂತ ಅಂತೇಳಿ ಚೇರಾಗಿ ಕುಣಿಸ್ತದ? ಇವತ್ತು ತಮಗೆಲ್ಲ ಗೊತ್ತಿದೆ, ದಿಮ್ಗೋಸ್ಕರ, ಮನೆ ಊಟಕ್ಕೋಸ್ಕರ ನಡೀತಿರ್ತಲ್ಲ, ತಾವೆಲ್ಲ ನೋಡ್ತಾಯಿದ್ದೆ, ದಿನ ಬೆಳಗ್ಗೆ ಎದ್ದರೆ ತೋರ್ತಾಯಿದ್ರಿ. ಆದರೂ ಇನ್ನೂ ಜನ ಪಾಠ ಕಲಿಬೇಕು ಅಂದರೆ ಕಲಿತಾರೆ ಬಿಡಿ, ಕಾನೂನು ಕಲಿಸ್ತದೆ ಸರ್. ನೋಡಿ ಸರ್, ದುಡ್ಡಿರೋರೆಲ್ಲ ನೋಡಿ, ಇವಾಗ ಸಿದ್ದರಾಮಯ್ಯನವರು ಪಾಪ ಕೋರ್ಟ್ ಆದೇಶ ಕೊಟ್ಟದೆ, ತನಿಖೆಗೆ ಆದೇಶ ಹೊರಡಿಸಿ ಈ ರಾಜ್ಯದ ದೊರೆ, 6.5 ಕೋಟಿಗಳ ದೊರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಲೋಕಾಯುಕ್ತದಲ್ಲಿ FIR ಆಗಿದೆ. ತಮಗೆಲ್ಲ ಗೊತ್ತಿದೆ. FIR ಮಾಡಿ ತನಿಖೆ ಮಾಡಿ ಅಂತ ಹೇಳಿಲ್ವಾ? ಮುಖ್ಯಮಂತ್ರಿಗಳಿಗಿಂತ ಹೆಚ್ಚು ನಾವು ಜನಸಾಮಾನ್ಯರು ಸರ್. ಸೆಲೆಬ್ರಿಟಿ ನಾವು ಮಾಡಿರೋ ಸೆಲೆಬ್ರಿಟಿ, ಅವರಿಂದ ಅವ್ರ ಸೆಲೆಬ್ರಿಟಿ ಅಲ್ಲ. ನಾವು ಕೊಟ್ಟಿರೋ ಭಿಕ್ಷೆಯಿಂದ ಸೆಲೆಬ್ರಿಟಿಗಳು ಇವರೆಲ್ಲ. ಸಿನಿಮಾದವ್ರು ಇರ್ಬೋದು, ರಾಜಕಾರಣಿಗಳಿರ್ಬೋದು. ಅದರಿಂದಾಗಿ ಕಾನೂನು ಎಲ್ಲರಿಗೂ ಒಂದೇ, ತಪ್ಪು ಮಾಡ್ದಂಗೆ ಶಿಕ್ಷೆ ಆಗಲೇಬೇಕು ಸರ್. ನಿರಪರಾಧಿಯಾಗಿ ಬಂದರೆ ನಮ್ಮ ಕತೆ, ಇನ್ನೊಬ್ರ ಕತೆ ಮುಂದಕ್ಕೆ ನೋಡ್ಕೊಳ್ಳೋಣ. ಫಸ್ಟ್ ಅವ್ರು ನಿರಪರಾಧಿಯಾಗಿ ಫಸ್ಟ್ ಹೇಳಿ, ಅವ್ರು ನಿರಪರಾಧಿಯಾಗಿ ಫಸ್ಟ್ ಹೊರಗೆ ಬರಲಿ, ಆಮೇಲೆ ನಮ್ಮ ಕತೆ ನೋಡಲಿ. ಅರ್ಥ ಆಯ್ತಲ್ಲ ಸರ್? ಈಗಾಗಲೇ ನಾನು ಇಡೀ ರಾಜ್ಯ ಪ್ರವಾಸ ಮಾಡ್ತಾಯಿದ್ದೀನಿ ಸರ್. ನಾವು ಹೋರಾಟ ಮಾಡ್ತೀವಿ ಅನ್ಯಾಯದ ವಿರುದ್ಧ. ನಾವೇನು ದರ್ಶನ್ ಪರ ಹೋರಾಟ ಮಾಡಿ ಅವ್ರ ಮನೆದು ಸ್ಟುಡಿಯೋಸ್ ಇಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ವಲ್ಲ ನನಗೆ. ನಾವು ನ್ಯಾಯದ ಪರ ಹೋರಾಟ ಮಾಡ್ತೀವಿ ಸರ್. ಒಬ್ಬ ಬಡ ಹುಡುಗನ್ನ, ಒಬ್ಬ ಅಮಾಯಕನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಪಟ್ಟಣಗೆರೆ ಶೆಟ್ಟಲ್ಲಿ ಹೊಡೆಯುವಂಥದ್ದು ಏನಿತ್ತು? ಇದೇ ದರ್ಶನ್ ಫೋನ್ ಮಾಡಿ SP ಫೋನ್ ಮಾಡಿ ಅಲ್ಲಿ SP ಅವ್ರಿಗೆ ಹಿಂಗೆ ನಮ್ಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದರೆ ಕಾನೂನು ಕ್ರಮ ಜರುಗಿಸಿದರು. ಕಾನೂನು ಕೈಗೆ ತಗೊಂತ ಯಾರು ಹೇಳಿದರು? ನೋಡಿ ಸರ್, 3 ಕೋಟಿ ಹೆಣ್ಮಕ್ಳು ಜನಸಂಖ್ಯೆ ಇದೆ ನಮ್ಮ ರಾಜ್ಯದಲ್ಲಿ. 6.5 ಕೋಟಿ
ಜನತೆಯಲ್ಲಿ 3 ಕೋಟಿ ಹೆಣ್ಮಕ್ಳ ಸಂಖ್ಯೆ ಇದೆ. 3 ಕೋಟಿಲಿ 1.25 ಕೋಟಿ ಹೆಣ್ಮಕ್ಳಿಗೆ ಮೆಸೇಜ್ ಮಾಡ್ತಾರೆ. 1.25 ಕೋಟಿಗೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋರಿಗೆಲ್ಲ ಹೋಗಿ ನಾವು ಹಂಗೆ ಮಾಡ್ರೆ ಮಾಡೋಕ್ಕಾಗುತ್ತಾ? ಕಾನೂನು ನಾವು ಕೈಗೆ ತಗೊಳಿಕ್ಕಾಗದ? ಈಗ ಸತ್ತೋದಂಥ ರೇಣುಕಾ ಸ್ವಾಮಿ ಅವ್ನು ಮಾಡೋದು ಸರಿ, ಇವ್ನು ದರ್ಶನ ಮಾಡೋದು ತಪ್ಪು ಅಂತ ನಾವು ಹೇಳ್ತೇವೆ. ಕಾನೂನು ನೀವೇ ಕೈಗೆ ತಗೊಂಡ್ರಿ? ಹೌದಪ್ಪ, ಅದು ಕೇಳಿಕ್ಕೆ ನಮ್ಮ ದೇಶದಲ್ಲಿ ಕಾನೂನು ಬಿಗಿಯದೆ ಅಲ್ವಾ, ಗಟ್ಟಿ ಇದೆ ಅಲ್ವಾ? ನೀವು ಯಾಕೆ ಏಕೈಕೆ ರೌಡಿಸಮ್ಗೆ ಹೋಗ್ತೀಯಪ್ಪ? ನೀನೊಬ್ಬ ಸೆಲೆಬ್ರಿಟಿ ಹೆಂಗಿರ್ಬೇಕಪ್ಪ? ಪಾಪ ಯಾರು ಪಾಪ ಒಬ್ಬ ಹೆಣ್ಮಗಳು ಪಾಪ ಪವಿತ್ರ ಗೌಡ ಅಂತ ಮೆಸೇಜ್ ಮಾಡಿಬಿಟ್ರಂತೆ, ಅಸಲಿ ಮೆಸೇಜ್ ಅಂಥದ್ದು ಕೇಳ್ಬೇಕಿತ್ತು ಅಂಥ ಪುರುಷತ್ವಕ್ಕೆ. ಕೆಲವರೆಲ್ಲ ಹೇಳಿದರೆ ದರ್ಶನ್ ಅವ್ರು ಮನೆಯವ್ರಿಗೆ ಮಾಡಿದರೆ, ದರ್ಶನ್ ಅವ್ರಿಗೆ ಮಾಡಿದರೆ ಮಾಡಲಿ, ಯಾರಿಗೋಸ್ಕರ ಹೋಗಿ ಲೈಫ್ ಹಾಳು ಮಾಡ್ಕೊಂಡ್ರು ಅಂತ ಇವತ್ತು ಇಡೀ ದೇಶ, ಇಡೀ ರಾಜ್ಯದಲ್ಲಿ ಅಲ್ವಾ ಬುದ್ಧಿ ಹೇಳ್ತವ್ರೆ. ಇನ್ನು ಮುಂದಕ್ಕಾರು ತಿದ್ಕೊಂಡು ಜೀವನನ ಆರಂಭಿಸ್ಕೊಳ್ಳಿ. ಇವತ್ತು ಸಮಾಜದಲ್ಲಿ ಒಳ್ಳೆಯರಾಗೋದು ಭಾರಿ ಕಷ್ಟ, ಅರ್ಥ ಆಯ್ತಾ ಸರ್? ಇದೇ ದರ್ಶನ್ನ 2003ರಲ್ಲಿ ನಮ್ಮೂರಿಗೆ ಕರ್ಕೊಂಬಂದಿದೆ ಸರ್. ಮಾಡಿ ಸರ್, ನಮ್ಮ ಲಾಯರ್ ಜಗದೀಶ್ ಸೇರ್ಸ್ ಮಾಡ್ತಾರದ? ಹೌದು ಸರ್, ಜಗದೀಶ್ ಅವರು ಯಾವಾಗ ಎಲ್ಲಿರ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಲಾಯರ್ ಜಗದೀಶ್ ಅವ್ರು ತಾನೆ? ಹೌದೇ ಬಸವರಾಜ ಬೊಮ್ಮಾಯಿ ಅವ್ರಿಗೆ, ಬೊಮ್ಮಾಯಿ DG IG ನಮ್ಮ ಜಗದೀಶ್ ಅವ್ರ ಕಾನೂನವರು ಚೆನ್ನಾಗಿ ಗೊತ್ತಾಗೋದು ಈಗ. ಹಾಂ, ಲಾಯರ್ ಜಗದೀಶ್ ಅವ್ರಿಗೆ ತುಂಬ ಕಾನೂನು ಚೆನ್ನಾಗಿ ಅರಿವಾಗದೆ. ಪಾಪ ಏನು ಮಾಡಲಿ ಜಗದೀಶ್ ಅವರು. ಸರ್ ದರ್ಶನ್ ಪರವಾಗಿ ಮಾಡಬೇಡ ಅಂತ ಹೇಳಿದ್ದು ನಾವು ಯಾರು? ದರ್ಶನ್ ವಿರುದ್ಧ ಮಾಡೋರು ಮಾಡಬೇಡ ಅಂತ ಹೇಳಿಕ್ಕೆ ಯಾರು ಸರ್? ಹೋರಾಟ ಸರ್ ಏನಾದ್ರು ಮಾಡಲಿ ಸರ್. ಸರ್ ನೋಡಿ ಸರ್, ದರ್ಶನ್ ಪರನಾರ ಮಾಡಲಿ, ವಿರೋಧನಾರ ಮಾಡಲಿ, ಹೋರಾಟ ಮಾಡೋದಕ್ಕೆ ಅವ್ರವ್ರಿಗೆ ಹಕ್ಕಿದೆ. ಈ ಪ್ರಜಾಪ್ರಭುತ್ವ, ಇದು ಡೆಮಾಗ್ರಫಿನಲ್ಲಿ ಯಾರು ಏನು ಬೇಕಾದ್ರೂ ಮಾಡ್ಬೋದು. ಕಾನೂನು ಚೌಕಟ್ಟು ಮೇಲೆ ಮಾಡಿದ್ರೆ ಅನ್ಭೋಗ್ಸಿಕ್ಕೆ ರೆಡಿ ಇರ್ಬೇಕು ಜನ. ಸರ್ ಕಾನೂನು ಭಾರಿ ಗಟ್ಟಿಯಿದೆ ಸರ್ ನಮ್ಮ ದೇಶದ ಕಾನೂನು. ಸರ್ ಜಗದೀಶು ಸಂಜೆ ಒಂದು ಬೆಳಿಗ್ಗೆ ಒಂದು ಮಾತಾಡ್ತಾರೆ ಸರ್. ಜಗದೀಶ್ ಅವ್ರ ಜೊತೆ ನಾವು ಮಾತಾಡಿಕ್ಕೆ ರೆಡಿ ಇದ್ದಾವೆ ಸರ್. ಮೊನ್ನೆಲ್ಲ ಕುಮಾರಸ್ವಾಮಿ ಅವ್ರು ಹೊಗಳಿದ್ರು, ಈಗಾಗಲೇ ಕುಮಾರಸ್ವಾಮಿಗೆ ಬೈತವ್ರೆ. ಈಗ ಸಿದ್ದರಾಮಯ್ಯನಿಗೆ ಬೈದರು, ಈಗ ಸಿದ್ದರಾಮಯ್ಯನ ಹೊಗಳ್ತಾರೆ ಸರ್. ಬೆಳಿಗ್ಗೆ ಸ್ಟ್ರೈಕ್ ಮಾಡಿ ಸಂಜೆಲಿ ಕಾಲು ಕಟ್ಕೊಳ್ಳೋಂಥ ಪರಿಸ್ಥಿತಿ ನಮಗೇನು ಬಂದಿಲ್ಲ ಸರ್. ತಪ್ಪೇ. ನಾನೇನು ದರ್ಶನ್ ಮನೆಗೆ ಹೋಗ್ಬೇಕಲ್ಲ, ದರ್ಶನ್ಗೆ ನಾವು ಅನ್ನ ಹಾಕ್ತೀವಿ, ದರ್ಶನ್ ನಮ್ಗೆ ಅನ್ನ ಹಾಕಲ್ಲ. 6.25 ಕೋಟಿ ಕನ್ನಡಿಗರು ಹೋಗಿ ಸಿನಿಮಾ ನೋಡಿದ್ರೆ ಅವ್ರಿಗೆ ಅನ್ನ, ಹೀರೋ ಜೀರೋ ಎಲ್ಲ ನಾವೇ ಕೊಡೋದು. ದರ್ಶನಕ್ಕೆ ನಾವು ಕೊಡ್ತೀವಿ ಅನ್ನ, ಅರ್ಥ ಆಯ್ತಲ್ಲ? ದರ್ಶನ ಕೊಡೋದು ನಾವು ಸರ್, ಕನ್ನಡಿಗರು 6.25 ಕೋಟಿ ಜನತೆ ಕೊಡೋದು ಅನ್ನ ಮತ್ತು ಅವ್ನಿಗೆ ಸ್ಟಾರ್ ಅನ್ನೋ ಪಟ್ಟ ಕೊಡೋದು ನಾವು. ನಮ್ಮ ಕೊಡಿಕೆ ಅವ್ರು ಯಾರೂ ಅಲ್ಲ, ಅವ್ನು ಯಾರೂ ಅಲ್ಲ. ಏನು ಸರ್ ಇದು ಅರ್ಥ? ಹಾಂ, ಮೆಗ್ಗರ್ ಬ್ಲಾಸ್ಟ್, ಕರೆಂಟ್ ಬ್ಲಾಸ್ಟ್. ಹಾಂ ರೀ, ಸಿದ್ದರಾಮಯ್ಯನವ್ರು ನೋಡ್ಬಿಟ್ಟು ಏನು ಹೇಳಿದ್ರಿ? ಇವನೇನು ಮನ್ಸನ್ನ ಹೋಗ್ರಿ ತಗಂತ ಅಂದ್ರಿ ಸಿದ್ದರಾಮಯ್ಯನವರು. ತೊಳಿಗೆ ಬಿಡ್ರಿ ಅಂತ ಹೇಳಿವಂದ್ರಿ, ಅನ್ಬಾಕ್ಸ್ಗೆ ಬರಲಿ ಬಿಡ್ರಿ ಅಂದಿವಂದ್ರಿ. ಏನು ಆ ಥರವ? ಏನು ರೀ ಅರ್ಥ ಇದು? ಹಂಗಾರೆ ಏನು ಬೇಕಾದ್ರೆ ಮಾಡ್ಬೋದು ದುಡ್ಡೋದೇ ಅಂತ ಹಿಡ್ಕೆ. ಇದು ಫಿಲಮ್ ಏನ್ರಿ? 3 ಗಂಟೆ ಫಿಲಮ್ ಇದು. ಕೊಲೆ ಮಾಡ್ತಾನೆ, ಜೈಲಿಗೆ ಹೋಗ್ತಾನೆ, ಮುಖ್ಯಮಂತ್ರಿ ಆಯ್ತಾನೆ, ಮೂಟೆ ಬರ್ತಾನೆ, ದೊಡ್ಡ ಶ್ರೀಮಂತ ಆಯ್ತಾನೆ. ಇದು ಫಿಲಮ್ ಅಲ್ಲ ರೀ, ಲೈಫು. ನಮ್ಮ ಲೈಫ್ನ ನಾವೇ ಬರ್ಕೋಬೇಕು, ಹಣೆ ಬರವ ನೆಟ್ಟಿಗೆ ಬರ್ಕೋಬೇಕು. ಯಾವುದೇ ಕಾರಣಕ್ಕೂ ಈ ರೀತಿ ಮುಂದುವರಿಬಾರ್ದು. ತಿದ್ಕೊಂಡು ಬುದ್ಧಿ ಹೇಳ್ಕೊಂಡು ಜೀವನ ಮಾಡ್ಕೊಂಡು ಕಾನೂನು ಪಾಠ ಕಲ್ತ್ಕೊಂಡು ಜೀವನ ಮಾಡಬೇಕು. ತಮಗೆಲ್ಲ ಗೊತ್ತಿದೆ ರೇ, 2003ರಲ್ಲಿ ಯಾರು ಕಾರಲ್ಲಿ ಬಂದಿರೋ ಅಂತ ಕೇಳ್ರಿ. ಮಳವಳ್ಳಿ ಶ್ರೀಧರ ಶ್ರೀಕಾಂತ್ ಅನ್ನೋರು ಕಾರಲ್ಲಿ ಜನ ಕಾರಲ್ಲಿ ಕೂತ್ಕೊಂಡ್ಬಂದಿದ್ರು ನಮ್ಮೂರಿಗೆ. ಅವತ್ತು ನೋಡಿದ್ದೀವಿ, ಇವತ್ತು ನೋಡ್ತೀವಿ, ಇನ್ನು ಮುಂದಕ್ಕೂ ನೋಡ್ತೀವಿ. ನಮಗೆ ಭಯ ಅನ್ನೋದೇ ಇಲ್ಲ ರೀ. ಭಯನ ಹೋರಾಟಕ್ಕೆ ಬಂದೋದನ್ನೇ ಭಯ ಬಿಟ್ಬಿಟ್ಟಿದ್ದೀವಿ. ನೀವು ಮಾಡಿದ್ದೆ ಸರಿ ಅಂತ ಬಕೆಟ್ ಹಿಡ್ಕೊಂಡು ಯಾಚ್ಕೊಂಬೇಡಂತ ಜಯಮಾನ ನಮ್ದಲ್ಲ. ತಪ್ಪನ್ನ ತಿದ್ದುಕೊಂತ ಹೋರಾಟ ಮಾಡ್ತೀವಿ. ಬೆಳಿಗ್ಗೆ ಹೋರಾಟ ಮಾಡಿ ಸಂಜೆ ಹೋಗಿ ಬಕೆಟ್ ಹಿಡ್ಕೊ ಬರಲ್ಲ. ಅಂಥದ್ದೇನು ಅವಶ್ಯಕತೆ ಇಲ್ಲ. ಇದು ಮಾನವೀಯ ಸಂದೇಶದ ಜನವಾಹಿನಿ.